ಹೇ ಲಿಸನ್, ಪ್ರೀತಮ್ ಒಬ್ಬ 3rd ಗ್ರೇಡ್ ಇಡಿಯಟ್. ಹುಡುಗಿರು ಅಂದ್ರೆ ಜಲ್ ಸುರಿಸೋ ಲೋಫರ್. ಅವನ ಯೋಗ್ಯತೆಗೆ ನೀನೇ ಸರಿ. ಹೋಗು, ನೀನೇ ಅವನ್ನ ಮದ್ವೆ ಆಗು. ದಿಶಾಮ್ಮ, ಚಿಕ್ಕ ಯಜಮಾನ್ರು ನೀವು ಅನ್ಕೊಂಡಿರೋ ಹಾಗೆ ಕೆಟ್ಟೋರಲ್ಲ. ಅವ್ರು ನನ್ನ ಹತ್ರ ಒಂದು ದಿನ ಕೆಟ್ಟದಾಗಿ ನಡ್ಕೊಂಡು ಇಲ್ಲ, ಕೆಟ್ಟದಾಗಿ ಮಾತಾಡಿಲ್ಲ. ಯಾವಾಗಲೂ ಬಚಾವಮ್ಮ ಅಂತ ರೇಗಿಸ್ತಾರಷ್ಟೇ. ಓ, ಹೀಗೆ ಬಚಾವ್ ಮಾಡಿ ಮಾಡಿನೇ ಅವನಿಗೆ ನಿನ್ ಮೇಲೆ ಲವ್ ಆಗಿದ್ದ? ಇಲ್ಲಾಂದ್ರೆ ಅವನಿಗೆ ಸುಳ್ಳು ಹೇಳ್ತಿದ್ದ? ಹೀಗೆ ಬಚಾವ್ ಮಾಡೋವಾಗ್ಲೇ ತಪ್ಕೊಂಡು ಫೋಟೋ ಪೋಸ್ ಕೊಟ್ರೇನೋ. ಆ ಮಾತಿನ ಹಿಂದೆ ಬೇರೆನೇ ಉದ್ದೇಶ ಇತ್ತು. ದಯವಿಟ್ಟು ಸಾಕು, ನಿನ್ ಮಾತನ್ನ ಕೇಳೋದಕ್ಕೆ ನಮ್ಗೆ ಯಾರಿಗೂ ಇಲ್ಲಿ ಟೈಮ್ ಇಲ್ಲ. ನೀನ್ ಇನ್ನೊಂದು ನಿಮಿಷ ಇಲ್ಲಿ ಇತ್ತಿದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಗೆಟ್ ಔಟ್. ನೀವು ಹೊಡಿರಿ, ಬಡಿರಿ, ಸಾಯಿಸಿ, ಆದ್ರೆ ಚಿಕ್ಕ ಯಜಮಾನ್ರು ಕೆಟ್ಟೋರಲ್ಲ ಅಮ್ಮ. ಮನೇಲಿ ಯಾರು ಅವ್ರ ಹತ್ರ ಮಾತಾಡ್ತಿಲ್ಲ ಅಂಥೇಳಿ ಊಟ ನಿದ್ದೆ ಬಿಟ್ಟಿದ್ದಾರೆ. ಅವ್ರು ಮಾಡಿದ ತಪ್ಪಿಗೆ ಅವ್ರು ಪಶ್ಚಾತ್ತಾಪ ಪಡ್ತಿದ್ದಾರೆ. ತುಂಬಾ ಒಳ್ಳೆ ಗುಣ ಅವ್ರದ್ದು. ನಿಮಗೆ ಹೇಳಿ ಮಾಡಿಸಿದ ಜೋಡಿ. ಏಯ್, ಏನೇ ನಿನ್ ಮಾತಿನ ಅರ್ಥ? ಹಾ, ನೀನ್ ಹೇಳ್ತಾ ಇರೋದು ಹೇಗಿದೆ ಅಂದ್ರೆ ನನಗೆ ಅವನ್ನ ಬಿಟ್ರೆ ಬೇರೆ ಇನ್ಯಾರು ಗತಿನೇ ಇಲ್ವೇನೋ ಅನ್ನೋ ಥರ. ನೋಡು, ನನ್ನ ಪೇಷಂಟ್ ಟೆಸ್ಟ್ ಮಾಡಬೇಡ, ಇಲ್ಲಿಂದ ಹೊರಡ್ತಾ ಇರು. ಹೋಗು. ದಿಶಾಮ್ಮ, ಏಯ್, ಇನ್ನೊಂದು ಮಾತು ಆಚೆ ಬರಬಾರ್ದು. ಹೋಗೆ ಅಖಿಲಾಂಡೇಶ್ವರಿಗೆ ಹೇಳು ನಿನ್ ರೆಕಮೆಂಡೇಶನ್ ವರ್ಕ್ ಆಗಿಲ್ಲ ಅಂತ. ಅಮ್ಮ, ಅಖಿಲಮ್ಮವರು ಅಪ್ಪವರು ತುಂಬ ಒಳ್ಳೆಯವರು. ನೀವು ಒಂದ್ಸತಿ ಕೂತವ್ರ ಹತ್ರ ಮಾತಾಡಿದ್ರೆ ಎಲ್ಲ ಬಗೆಹರಿಯುತ್ತೆ. ದಯವಿಟ್ಟು. ಏಯ್, ಒಂದ್ ಸರ್ತಿ ಹೇಳಿದ್ರೆ ನಿನಗೆ ಅರ್ಥ ಆಗಲ್ವಾ? ನಡಿಯೇ ನಡಿಯೇ. ರಕ್ತ ಬರ್ತಾ ಇದೆ, ಒರೆಸ್ಕೊ. ಪಾರ್ವತಿ, ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ಯಾರು ನೀನು ನೋಡ್ತಿದ್ದು? ಬೇಬಿ, ಆ ಪೀಡೆ ಮನೆಯಿಂದ ತೊಲಗಾಯ್ತಲ್ವಾ? ಇನ್ನೂ ಯಾಕೆ ಇಷ್ಟು ಟೆನ್ಷನಲ್ಲಿದ್ಯಾ? ಕಾಮ್ ಡೌನ್ ಕಂದ. ಆಂಟಿ, ಪಾರ್ವತಿಗೆ ಯಾರು ಹೊಡೆದಿದ್ದು? ಪಾರ್ವತಿ, ನೀನೇ ಹೇಳು, ಯಾರು ಹೊಡೆದಿದ್ದು ನಿನಗೆ? ಓಹೋ, ನಿಮ್ಮನೆ ಕೆಲ್ಸದವಳು ಹೊಡೆದಿದ್ದಕ್ಕೆ ನಿನಗೆ ಪಿತ್ತ ನೆತ್ತಿಗೆ ಏರಿದ್ಯಾ ಆದಿತ್ಯ? ನಾವೇ ಹೊಡೆದಿದ್ದು. ಇವಳಿಂದ ನಮ್ಗಾಗಿರೋ ಅವಮಾನಕ್ಕೆ ಹೊಡೆಯೋದಲ್ಲ, ಸಾಯಿಸಿದ್ರೂ ತಪ್ಪಿಲ್ಲ ಆದಿ. ಆಂಟಿ ಪ್ಲೀಸ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಇಲ್ಲ, ನಾವು ಸರಿಯಾಗೇ ತಿಳ್ಕೊಂಡಿದ್ದೀವಿ. ತಪ್ಪಾಗಿ ತಿಳ್ಕೊಂಡಿದ್ರು ಪರವಾಗಿಲ್ಲ. ನೋಡಾದಿ, ನಿಮ್ಮ ಮಾತನ್ನ ಕೇಳೋ ತಾಳ್ಮೆ ನಮಗಿಲ್ಲ. ದಯವಿಟ್ಟು ಹೊರಟೋಗಿ. ಆಂಟಿ, ನಿಮ್ಮ ಸಿಟ್ಟಿಗೆ, ಬೇಜಾರಿಗೆ, ಕೋಪಕ್ಕೆ ಎಲ್ಲದಕ್ಕೂ ಒಂದು ರೀಸನ್ ಇದೆ ಅಂತ ನನಗೆ ಗೊತ್ತು. ದಯವಿಟ್ಟು ನನಗೆ 2 ನಿಮಿಷ ಟೈಮ್ ಕೊಡಿ. ಎಲ್ಲ ಪ್ರಾಬ್ಲಮ್ನು ನಾನು ಸಾಲ್ವ್ ಮಾಡ್ತೀನಿ. ಪ್ಲೀಸ್ ನನ್ನ ಮಾತು ಕೇಳಿ. ನೋಡು ಆದಿ, ನಿನ್ನೆಯಿಂದ ನನ್ನ ಮಗಳು ಒಂದು ತೊಟ್ಟು ನೀರು ಕುಡ್ದಿಲ್ಲ, ಊಟ ಮಾಡಿಲ್ಲ. ಅವಮಾನ ತಡೆಯೋಕ್ಕಾಗದೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೋಗಿದ್ಲು. ಪಾರ್ವತಿ, ನೀನು ಸ್ವಲ್ಪ ಹೊರಗಡೆ ಇರು. ದೊಡ್ಡ ಯಜಮಾನ್ರೆ, ಏನಾಯ್ತು? ನಂಗೆ ಗೊತ್ತಿತ್ತು ನೀವು ಹೋದ್ಮೇಲೆ ಕೆಲಸ ಆಗೇ ಆಗುತ್ತೆ ಅಂತ. ಏನೇನು ಮಾತುಕತೆ ಆಯ್ತು?
ದಿಶಾಮೋರ್ ನಿಮ್ಮ ಮಾತಿಗೆ ಕರ್ಗದ್ರಾ? ಕಲ್ ಯಾವತ್ತಾದರೂ ಕರ್ಗದನ್ನು ಕೇಳಿದ್ಯಾ ಪಾರ್ವತಿ? ಅಂದ್ರೆ ಅವ್ರದ್ದು ಕಲ್ಲು ಹೃದಯ. ನೀನು ಎಷ್ಟೇ ಕಣ್ಣೀರು ಹಾಕಿದ್ರು, ನಾನು ಎಷ್ಟೇ ನಯವಾಗಿ ಮಾತಾಡಿದ್ರು ಅವ್ರ ಕಲ್ಲು ಹೃದಯ ಕರಗಲ್ಲ. ಬಾ ನಾವು ಹೊರಡೋಣ. ದೊಡ್ಡ ಯಜಮಾನ್ರೆ, ನಿಮ್ಮ ಜೊತೆ ನಾನು ಬಂದರೆ 4 ಜನ 4 ಥರ ಮಾತಾಡ್ತಾರೆ. ನನ್ನಿಂದ ನಿಮ್ಗೆ ಯಾಕೆ ತೊಂದರೆ? ನೀವು ಹೋಗಿ, ನಾನು ಆಟೋಲ್ಲಿ ಹೋಗ್ತೀನಿ. ಒಳ್ಳೇದು ಮಾಡಿದ್ರು ಮಾತಾಡ್ತಾರೆ, ಕೆಟ್ಟದ್ದು ಮಾಡಿದ್ರು ಮಾತಾಡ್ತಾರೆ. ನೀನು ಹೊರಡು ಬಾ. ಪಾರ್ವತಿ, ತಿಂಡಿ ಏನಾದರೂ ತಿಂದ್ಯಾ? ಸರಿ, ಒಂದೊಳ್ಳೆ ಕಡೆ ಹೋಗೋಣ ಬಿಡು. ಅಣ್ಣ, ಟೀ ಕೊಡಿ. ಪಾರ್ವತಿ, ತಪ್ಪು ಮಾಡಿದವ್ರೆ ತಲೆ ಎತ್ಕೊಂಡು ತಲೆ ಕೆಡಿಸ್ಕೊಳ್ದೆ ತಿರುಗಾಡ್ತಾ ಇದ್ದಾರೆ. ನೀನು ಯಾಕೆ ಇಷ್ಟೊಂದು ಯೋಚನೆ ಮಾಡಿ ತಲೆ ತೆಗೆಸ್ಕೋತಿದ್ಯಾ? ನನಗೆ ನನ್ನ ಬಗ್ಗೆ ಯೋಚನೆ ಇಲ್ಲ ದೊಡ್ಡ ಯಜಮಾನ್ರೆ. ಅಖಿಲಮ್ಮವ್ರ ದೊಡ್ಡ ಕೋಟೆಯಲ್ಲಿ ನಾನು ಸಾಮಾನ್ಯ ಕೆಲಸದವಳು. ನನ್ನ ಮಾತನ್ನು ಕೇಳಬೇಕು ಅನ್ನೋ ಅವಶ್ಯಕತೆ ಆಗಲಿ ಅನಿವಾರ್ಯತೆ ಆಗಲಿ ದಿಶಾಮ್ಮವ್ರಿಗಿಲ್ಲ. ಆದರೆ ನೀವು ಅರಸನ ಕೋಟೆ ವಾರಸ್ದಾರರು. ನಿಮ್ಮ ಮಾತನ್ನ ಲೆಕ್ಕಕ್ಕೆ ತಗೊಳ್ದೆ ಕಡೆಗಣಿಸಿದ್ರಲ್ಲ ಅಂತ ಬೇಜಾರಾಗ್ತಿದೆ. ಕಲ್ಲಿನ ಬಂಡೆ ಮೇಲೆ ಮಳೆ ಸುರಿದ್ರೆ ಯಾವತ್ತಾರು ಕರಗುತ್ತಾ ಪಾರ್ವತಿ? ನಾವು ಹೇಳೋದನ್ನು ಕೇಳಿಸ್ಕೊಳ್ಳೋ ಪೇಷನ್ಸು ಇಲ್ಲ, ಮನಸ್ಥಿತಿನೂ ಇಲ್ಲ. ನೋಡು ನಿನಗೆ ಹೇಗೆ ಹೊಡೆದಿದ್ದಾರೆ ಅಂತ. ಅಲ್ಲ, ನೀನು ಯಾಕೆ ಅವ್ರ ಮನೆಗೆ ಹೋದೆ? ತಪ್ಪೇ ಮಾಡ್ತಿದ್ರು ಅಪರಾಧಿ ಪಟ್ಟ ಕಟ್ಟಿದ್ರಲ್ಲ, ಅದಕ್ಕೆ ಹೋದೆ. ಅವ್ರು ಹೊಡೆದಿದ್ದಕ್ಕೆ ನೋವಾಗ್ತಿಲ್ಲ. ಅವ್ರು ಹೊಡೆದ್ರು ಅವ್ರ ಕೋಪ ಕಮ್ಮಿ ಆಗಲಿಲ್ವಲ್ಲ, ಅದೇ ನೋವಾಗ್ತಿರೋದು. ಅವ್ರು ನನ್ನ ಸಾಯಿಸಿದ್ರು ಪರವಾಗಿಲ್ಲ, ಆದರೆ ಅವ್ರ ಮನ್ಸು ಕರಗಲಿಲ್ವಲ್ಲ. ಪಾರ್ವತಿ, ಹಾಗೆಲ್ಲ ಮಾತಾಡಬೇಡ. ಒಂದು ಸಾವಿಂದ ಸಂಬಂಧ ಕಟ್ಬೋದು ಅಂತ ಆದರೆ ಅಂಥ ಸಂಬಂಧ ನಮಗೆ ಬೇಡ. ನಿನ್ನ ಪ್ರಾಣಕ್ಕಿಂತ ನಿಶ್ಚಿತಾರ್ಥ ದೊಡ್ಡದ. ಇನ್ನು ಮುಂದೆ ಯಾವತ್ತೂ ನಿನ್ನ ಬಾಯಿಂದ ಸಾವಿನ ಮಾತು ಬರಬಾರ್ದು. ಸಾರಿ ದೊಡ್ಡ ಯಜಮಾನ್ರೆ. ಸರ್, ಟೀ.